Knowledge Park, the creative school for quality and innovative education. अब एडमिशन होगा सिर्फ ₹1 में। आज ही विजिट। आपके बच्चे के सही फ्यूचर के लिए नोबल पब्लिक स्कूल स्मार्ट लर्निंग का नया अंदाज। एडमिशंस आर ओपन। पुलिस डिपार्टमेंट की ओर से अंतर्राष्ट्रीय ड्रग्स दिवस मनाया गया। नो टू ड्रग्स, बेड़ा ब्रो। मैं वर्षा रानी, आप देख रहे हैं बीके न्यूज। बीके न्यूज में आपका स्वागत है। इधर डिस्ट्रिक्ट पुलिस द्वारा 28 जुलाई 2026 को नशीली पदार्थों के दुरुपयोग और अवैध तस्करी के खिलाफ अंतर्राष्ट्रीय दिवस कार्यक्रम किया गया। इस मौके पर बिदर एसपी प्रदीप गुंती ने बात करते हुए कहा कि बिदर डिस्ट्रिक्ट के युवा और युवतियों में नशीली पदार्थों के दुरुपयोग से समाज और देश को होने वाले नुकसान के बारे में जागरूकता फैलाने के लिए एक अभियान चलाया गया। इसमें नारा दिया गया, ड्रग्स बिडू ब्रो। बताया कि साल 2023 से 26 के बीच डिस्ट्रिक्ट में ड्रग्स को लेकर 145 केसेस बुक किए गए, जिसमें 202 आरोपियों को गिरफ्तार किया गया और कुल 28,92,45,989 रुपीस कीमत के नशीले पदार्थों को जब्त किया गया। इसमें 35,24,647 kg गांजा। विजय हॉस्पिटल सेंटर फॉर कार्डियो एंड डायबिटिक 24/7 इमरजेंसी सर्विसेज अवेलेबल। अपोजिट कमला रेस्टोरेंट नियर बस स्टैंड बसवा। ARK गिरी सिल्क एंड साड़ी ज्योति विद्यालय प्राइमरी स्कूल एडमिशंस आर ओपन। तेश्वर कॉलोनी लाल तालाब बसवकल्या। 66.655 नशीली गोलियां, 1991 शराब बोतल, 0.366 ग्राम कोकीन, 5 MDMA गोलियां, 99 ग्राम MD, मेट्रोफिटिमाइन और 6.75 ग्राम MDMA शामिल। इस तरह से एसपी प्रदीप गुंती ने अंतर्राष्ट्रीय ड्रग्स दिवस पर जानकारी दी और बिदर की जनता से अपील की कि बिदर को नशा मुक्त डिस्ट्रिक्ट बनाने के लिए हमारा सहयोग करें। नो टू ड्रग्स, बेड़ा ब्रो ಕ್ಯಾಂಪೇನ್ ಅನ್ನು ಸ್ಟಾರ್ಟ್ ಮಾಡಿದ್ದಾರೆ। ಬೀದರ್ ಜಿಲ್ಲೆಯಲ್ಲಿ 2023 ರಿಂದ 2026 ತನಕ ನಾವು ಮಾಡಿದ್ದ NDPS ಪ್ರಕರಣಗಳು, ನಾವು ಮಾಡಿದ್ದ ರೈಡ್ಗಳ ಬಗ್ಗೆ ಸಂಕ್ಷಿಪ್ತವಾಗಿ ನಿಮ್ಮ ಜೊತೆ ನಾನು ಮಾಹಿತಿಯನ್ನ ಶೇರ್ ಮಾಡ್ಕೋಬೇಕಂತಿದ್ದೇನೆ। 2023ರಲ್ಲಿ ಒಟ್ಟಿನಲ್ಲಿ 1405 ಕಿಲೋ ಗಾಂಜಾ, ಅಲ್ಲಂ ಪ್ರಭು ಪ್ಯಾರಾಮೆಸಿ ಪ್ಯಾರಾಮೆಡಿಕಲ್ ಅಂಡ್ BCA ಕಾಲೇಜ್ ಅಡ್ಮಿಷನ್ಸ್ ಆರ್ ಓಪನ್ 5 ಕಿಲೋ ಗಾಂಜಾ ಸೀಸ್ ಮಾಡಿದ್ದೇವೆ। ಅದೇ ರೀತಿ MDM ಪ್ಲಸ್ ಟ್ಯಾಬ್ಲೆಟ್ಸ್ ಮತ್ತು ಬರುವಂತಹ ಟ್ಯಾಬ್ಲೆಟ್ಸ್ ಗಳನ್ನು ಕೂಡ ಸೀಸ್ ಮಾಡಿದ್ದೇವೆ। ಡ್ರಗ್ಸ್ ಸೀಸ್ಡ್ ವರ್ತ್ ಈಸ್ 11,21,000 11 crores 21,000 ಇತ್ತು। ಅದೇ ರೀತಿ 2024 ಒಟ್ಟು 24 ಪ್ರಕರಣಗಳಲ್ಲಿ 734 ಕಿಲೋ ಗಾಂಜಾನ ನಾವು ಸೀಸ್ ಮಾಡಿದ್ದೇವೆ। ಅದೇ ರೀತಿ MDMA ಹಾಗೂ ಟ್ಯಾಬ್ಲೆಟ್ಸ್ ಕೊಕೈನ್ ಕೂಡ ಆ ವರ್ಷ ಸೀಸ್ ಮಾಡಿದ್ದೇವೆ। ವರ್ತ್ 5 crores 33,75,000। ಅದೇ ರೀತಿ 2025ರಲ್ಲಿ 34 ಪ್ರಕರಣಗಳನ್ನು ನಾವು ದಾಖಲಿಸಿಕೊಂಡು 55 ಆರೋಪಿಗಳನ್ನು ಹಿಡಿದು 1,122 ಕಿಲೋ ಗಾಂಜಾನ ಸೀಸ್ ಮಾಡಿದ್ದೇವೆ। ಅದೇ ರೀತಿ ಟ್ಯಾಬ್ಲೆಟ್ ಸಿರಪ್ಗಳನ್ನು ಕೂಡ ಆ ವರ್ಷ ವರ್ತ್ 11 crores 16,96,000 ಡ್ರಗ್ಸ್ ಅನ್ನು ನಾವು ಸೀಸ್ ಮಾಡಿ ಅದೇ ವರ್ಷ ಕಾನೂನಾತ್ಮಕವಾಗಿ ಡಿಸ್ಟ್ರಾಯ್ ಕೂಡ ಮಾಡಿದ್ದೇವೆ। ಅದೇ ರೀತಿ ಈ ವರ್ಷ 2026ರಲ್ಲಿ ಒಟ್ಟು 55 ಪ್ರಕರಣಗಳನ್ನು ದಾಖಲಿಸಿಕೊಂಡು 1,245 ಕಿಲೋ ಗಾಂಜಾನ ನಾವು ಸೀಸ್ ಮಾಡಿದ್ದೇವೆ। ಅದೇ ರೀತಿ MDMA 6 grams ಟ್ಯಾಬ್ಲೆಟ್ಸ್ ಕೂಡ ಸೀಸ್ ಮಾಡಲಾಗಿದೆ। 1,20,00,000 ವರ್ತ್ ನಾರ್ಕೋಟಿಕ್ಸ್ ಅನ್ನ ಈ ವರ್ಷ ನಾವು ವಶಕ್ಕೆ ಪಡೆದು 37 ಅಕ್ಯೂಸ್ಡ್ಗಳನ್ನು ಅರೆಸ್ಟ್ ಮಾಡಿದ್ದೇವೆ। ಅಲ್ಲದೆ ಸುಮಾರು 4 ಅಕ್ಯೂಸ್ಡ್ಗಳನ್ನು ಕೂಡ ನಾವು ಜಿಲ್ಲೆಯಿಂದ ಗಡೀಪಾರ ಮಾಡಿದ್ದೇವೆ। ಇದೆಲ್ಲ ಕೂಡ ನಾವು ಮಾಡುವ ಉದ್ದೇಶ ಬೀದರ್ ಜಿಲ್ಲೆಯನ್ನ ಹಾಗೂ ಕರ್ನಾಟಕ ರಾಜ್ಯವನ್ನ ನಶೆ ಮುಕ್ತ ಮಾಡಲು ನಮ್ಮ ಗೃಹ ಮಂತ್ರಿಗಳು DG ಸಾಹೇಬರ ಅಧ್ಯಕ್ಷತೆಯಲ್ಲಿ ನೇತೃತ್ವದಲ್ಲಿ ಇದೆಲ್ಲ ನಾವು ಕಾರ್ಯಾಚರಣೆ ಮಾಡ್ತಾ ಇದ್ದೇವೆ ಅಂತ ಹೇಳ್ತಾ ಇದ್ದೇವೆ। ಅದೇ ರೀತಿ ಪಬ್ಲಿಕ್ ಕೂಡ ನಾವು ಮನವಿ, ಯಾವುದೇ ರೀತಿಯ ಡ್ರಗ್ಸ್ ಬಗ್ಗೆ ಮಾಹಿತಿ ಇದ್ರೆ ನಮ್ಗೆ ದಯವಿಟ್ಟು ಹಂಚಿಕೊಳ್ಳಿ, ನಮ್ಮ ಜೊತೆ ಕೈ ಜೋಡಿಸಿ ಬೀದರ್ ಜಿಲ್ಲೆಯನ್ನು ನಶೆ ಮುಕ್ತ ಮಾಡಲು ನಮಗೆ ಕೋಆಪರೇಟ್ ಮಾಡಿ ಅಂತ ನಾವು ಮಾಧ್ಯಮ ಮುಖಾಂತರ ನಾವು ವಿನಂತಿಸಿಕೊಳ್ತಾ ಇದ್ದೇವೆ।